ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಪೋಸ್ಟರ್ಗಳು ರಾಜಧಾನಿಯ ಅಲ್ಲಲ್ಲಿ ಕಾಣಿಸಿಕೊಂಡಿದ್ದಾವೆ. ಯಾರು ಅಂಟಿಸಿದ್ದಾರೆ ಅನ್ನೋದು ಗೊತ್ತಿಲ್ಲ. ಆದರೆ ಪೋಸ್ಟರ್ನ ಕಂಟೆಂಟ್ ಹಿಂಗಿದೆ: ಡಿ.ಕೆ.ಶಿ ರಾಜಕೀಯ ವ್ಯಭಿಚಾರಿ, ಹೆಣ್ಣು ಮಕ್ಕಳ ಫೋಟೋ ಬಳಸಿ ರಾಜಕೀಯ ಮಾಡಿದ್ದಾರೆ ಅಂತ ಲೂಲು ಕುಮಾರ ಅಂತ ಹಂಗಿಸಿ ಟೀಕಿಸಿ ಅವರ ಫೋಟೋವನ್ನು ಬಳಸಿ ಪೋಸ್ಟರ್ಗಳನ್ನು ಅಂಟಿಸಲಾಗಿದೆ. ಮತ್ತೊಂದೆಡೆ ಜೆಡಿಎಸ್ ಇದರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಅಂದರೆ ಅಶ್ಲೀಲ ಕೇಸಿಗೆ ಸಂಬಂಧಿಸಿದಂತೆ ಇದರಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಕೈವಾಡ ಇದೆ. ಅವರನ್ನು ಕ್ಯಾಬಿನೆಟ್ನಿಂದ ಕೈ ಬಿಡಬೇಕು, ಅವರನ್ನು ಕ್ಯಾಬಿನೆಟ್ನಿಂದ ವಜಾ ಮಾಡಬೇಕು ಅನ್ನೋ ಒತ್ತಾಯವನ್ನ ಕೂಡ ಜೆಡಿಎಸ್ನ ನಾಯಕರು ಇವತ್ತು ಮಾಡಿದ್ದಾರೆ. ಜೆಡಿಎಸ್ನ ಕಾರ್ಯಕರ್ತರು ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಕೈವಾಡ ಈ ಇಡೀ ಕೇಸ್ನಲ್ಲಿ ಇದೆ ಅನ್ನೋದಕ್ಕೆ ದೇವರಾಜೇಗೌಡ ಅವರು ಕೊಟ್ಟಿರುವಂಥ ಆಡಿಯೋಗಳೇ ಸಾಕ್ಷಿ. ಆ ಕಾರಣಕ್ಕಾಗಿ ಹೆಣ್ಣು ಮಕ್ಕಳ ಭವಿಷ್ಯವನ್ನ ಯೋಚಿಸದೆ ತನ್ನ ರಾಜಕೀಯ ಲೆಕ್ಕಾಚಾರಕ್ಕೋಸ್ಕರ ಅಥವಾ ತನ್ನ ರಾಜಕೀಯ ಗೇನಿಗೋಸ್ಕರ ಹೆಣ್ಣು ಮಕ್ಕಳ ಭವಿಷ್ಯವನ್ನು ಕೂಡ ಚಿಂತಿಸಿದ ವಿಡಿಯೋವನ್ನು ಹರಿಯಬಿಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾಗಿರೋದಕ್ಕೆ ಲಾಯಕ್ಕಲ್ಲ, ಅವರನ್ನ ಕ್ಯಾಬಿನೆಟ್ನಿಂದ ಹೊರಬಿಡಬೇಕು, ಅವರನ್ನು ಕ್ಯಾಬಿನೆಟ್ನಿಂದ ತೆಗಿಬೇಕು ಅಥವಾ ಅವರಾಗೆ ರಾಜೀನಾಮೆ ಕೊಡಬೇಕು ಅಂತ ಜೆಡಿಎಸ್ ನಾಯಕರು ಮತ್ತು ಜೆಡಿಎಸ್ನ ಕಾರ್ಯಕರ್ತರು ಆಗ್ರಹಿಸ್ತಾ ಇದ್ದಾರೆ. ಈಗ ಪ್ರತಿಭಟನೆಯ ದೃಶ್ಯವನ್ನ ಕೂಡ ನೀವು ನೋಡ್ತಾ ಇದ್ದೀರಿ.
ಮಾಡ್ತಾ ಇರ್ತಕ್ಕಂಥ ನಾಟಕ ಆಗಬೇಕು. ಡಿ.ಕೆ. ಶಿವಕುಮಾರ್ ಅವರು ರಾಜೀನಾಮೆ ಕೊಡೋ ತನಕ ನಮ್ಮ ಹೋರಾಟ ನಿಲ್ಲೋದಿಲ್ಲ. ಆ ಸೂಳೆ ಮಗ ರಾಜೀನಾಮೆ ಕೊಡೋವರೆಗೂ ಬಿಡಲ್ಲ, ಹೋರಾಟ ನಿಲ್ಲಲ್ಲ. ನಮ್ ಗುರಿ ಯಾರ್ಯಾರ ಮಗನೇ ಇವತ್ತು ಆ ಕುಟುಂಬಕ್ಕೆ ಕೆಟ್ಟ ಸುತ್ತನೆ ಕೊಟ್ಟಿರುವ ಅವನ್ನ ಮುಳುಗ್ಸೋವರೆಗೂ ನಾವು ಕೂಡ ನಿದ್ದೆ ಮಾಡಲ್ಲ. ಅವ್ರ ಅಪ್ಪಂಗೆ ಅವ್ನು ಹುಟ್ಟಿದ್ರೆ ಪಬ್ಲಿಕ್ ಅಲ್ಲಿ ಓಡಾಡ್ಲಿ ನೋಡ್ತೀವಿ, ನಾವು ತೋರಿಸ್ತೀವಿ ಏನು ಅಂತಾರೆ ದೇವೇಗೌಡರು. ಜೆಡಿಎಸ್ ಕಚೇರಿ ಮುಂಭಾಗದಲ್ಲಿ ಜೆಡಿಎಸ್ನ ಕಾರ್ಯಕರ್ತರು ಮಾಡ್ತಾ ಇರುವಂತಹ ಪ್ರತಿಭಟನೆಯ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಡಿ.ಕೆ. ಶಿವಕುಮಾರ್ ಅವರಿಗೆ ಧಿಕ್ಕಾರ ಕೂಗುತ್ತಾ ಅವರನ್ನ ಅರೆಸ್ಟ್ ಮಾಡಬೇಕು ಅಂತ ಜೆಡಿಎಸ್ನ ಕಾರ್ಯಕರ್ತರು ಒತ್ತಾಯಿಸ್ತಾ ಇದ್ದಾರೆ. ಜೊತೆಗೆ ರಸ್ತೆಯಲ್ಲಿ ಟೈರ್ ಸುಟ್ಟು ಪ್ರತಿಭಟನೆಯನ್ನ ಕೂಡ ಮಾಡಿದ್ದಾರೆ. ಈ ವೇಳೆ ಪೊಲೀಸರು ಅವರನ್ನ ಸ್ಥಳದಿಂದ ಚದುರಿಸಿದ್ದಾರೆ, ಮತ್ತೊಂದಿಷ್ಟು ಜನರನ್ನ ವಶಕ್ಕೂ ಕೂಡ ಪಡೆದಿದ್ದಾರೆ. ಜೆಡಿಎಸ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ಹಿಂದೆ ಇರೋದು ಡಿ.ಕೆ. ಶಿವಕುಮಾರ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಅವರನ್ನ ಅರೆಸ್ಟ್ ಮಾಡಬೇಕು ಅಂತ ಒತ್ತಾಯಿಸಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಪೊಲೀಸರು ಇವರನ್ನ ಚದುರಿಸುವಂತ ಪ್ರಯತ್ನದಲ್ಲಿದ್ದಾರೆ. ಜೆಡಿಎಸ್ ಕಾರ್ಯಕರ್ತರನ್ನ ಒಂದಿಷ್ಟು ಮಂದಿಯನ್ನ ವಶಕ್ಕೂ ಕೂಡ ಪಡೆಯಲಾಗಿದೆ. ನೋಡ್ತಾ ಇದ್ದೀರಿ. ಜೆಡಿಎಸ್ ಕಾರ್ಯಕರ್ತರು ಕೇಳ್ತಾ ಇರೋದಿಷ್ಟೇ, ಮೊನ್ನೆ ಈ ಇಶ್ಯೂ ಬೆಳಕಿಗೆ ಬಂದಂತ ಸಂದರ್ಭದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಹೋಗಿ ಕುಮಾರಸ್ವಾಮಿ ಅವರ ಮನೆಯ ಮುಂದೆ ಪ್ರತಿಭಟನೆಯನ್ನ ಮಾಡಿದ್ರು. ಈಗ ಉಲ್ಟಾಗಿದೆ. ಜೆಡಿಎಸ್ನ ಕಾರ್ಯಕರ್ತರು ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಅವರು ಕಾರಣಗಳನ್ನು ಕೊಡ್ತಾ ಇದ್ದಾರೆ. ಸಿಡಿ ಕೇಸ್ನಲ್ಲಿ ಅಥವಾ ಅಶ್ಲೀಲ ವಿಡಿಯೋ ಕೇಸ್ನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಇದ್ದಾರೆ ಅನ್ನೋದಕ್ಕೆ ದೇವರಾಜೇಗೌಡರು ಪ್ರೂಫ್ ಕೊಟ್ಟಿದ್ದಾರೆ. ಹೆಣ್ಣು ಮಕ್ಕಳ ಭವಿಷ್ಯವನ್ನ ಕೂಡ ಯೋಚನೆ ಮಾಡದೆ ತನ್ನ ರಾಜಕೀಯ ಬೇಳೆ ಬೇಯಿಸೋದಕ್ಕೋಸ್ಕರ ಆ ವಿಡಿಯೋಗಳನ್ನು ವೈರಲ್ ಮಾಡಿದ್ರು, ವಿಡಿಯೋಗಳನ್ನು ಹರಿಯಬಿಟ್ರು. ಆ ಕಾರಣಕ್ಕಾಗಿ ಡಿ.ಕೆ. ಶಿವಕುಮಾರ್ ಮಂತ್ರಿಯಾಗಿರೋದಕ್ಕೆ, ಉಪಮುಖ್ಯಮಂತ್ರಿಯಾಗಿರೋದಕ್ಕೆ ಲಾಯಕ್ಕಲ್ಲ, ಅವರನ್ನ ಕ್ಯಾಬಿನೆಟ್ನಿಂದ ಹೊರಬಿಡಬೇಕು ಮತ್ತು ಸೂಕ್ತ ತನಿಖೆಯಾಗಬೇಕು ಈ ಕೇಸ್ಗೆ ಸಂಬಂಧಿಸಿದಂತೆ ಅಂತ ಜೆಡಿಎಸ್ನ ನಾಯಕರು ಮತ್ತು ಜೆಡಿಎಸ್ನ ಕಾರ್ಯಕರ್ತರು ಒತ್ತಾಯಿಸ್ತಾ ಇದ್ದಾರೆ. ಪ್ರತಿಭಟನೆಯ ದೃಶ್ಯವನ್ನ ಗಮನಿಸ್ತಾ ಇದ್ದಾರೆ. ಇನ್ನೇನೋ ಸ್ವಲ್ಪ ಹೊತ್ತಲ್ಲೇ ಕುಮಾರಸ್ವಾಮಿ ಅವರು ಕೂಡ ಸುದ್ದಿಗೋಷ್ಠಿ ನಡೆಸುವಂತ ಸಾಧ್ಯತೆ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.